ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 5:30 ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಬೆಳಗ್ಗೆ 5:30ಗೆ ಬಂದೆ. ಹಸುಗಳ ಹತ್ರ ಎಲ್ಲ ಬಂದು ಸಗಣಿ ಎಲ್ಲ ಎತ್ತು ಬಿಟ್ಟು ತುಂಬ ಗಲೀಜು ಮಾಡ್ಕೊಂಡಿರುತ್ತೆ. ಬೆಳಗ್ಗೆ ನೈಟೆಲ್ಲ ಅಲ್ಲೇ ಇರುತ್ತಲ್ಲ, ಅದಕ್ಕೆ ಗಲೀಜು ಮಾಡ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಸಗಣಿ ಎಲ್ಲ ಮಕ್ಕಳಿಗೆ ಹಾಕ್ಬಿಟ್ಟು ಹಸು ತೊಳಿಬೇಕು. ಫಸ್ಟು ಹಸು ತೊಳೆದಿಲ್ಲ ಅಂದರೆ ಹಾಲು ಕರಿಯೋದಂತೂ ಆಗೋದೇ ಇಲ್ಲ, ಯಾಕಂದರೆ ತುಂಬ ಗಲೀಜು ಮಾಡ್ಕೊಂಡಿರುತ್ತೆ. ಹಸು ತೊಳೆಯೋಕ್ಕೆ ನಾವು ಮಿಷಿನ್ ತೊಗೊಂಡಿದ್ದೀರಿ. ಹಸು ತೊಳೆಸ್ಕೊಳೋದೇ ಇಲ್ಲ, ತುಂಬ ರಾಂಗ್ ಮಾಡುತ್ತೆ ಅದು. ಅದಕ್ಕೋಸ್ಕರ ನಾವು ಮಿಷಿನ್ ತರಿಸ್ಕೊಂಡಿದ್ದೀವಿ. ಮತ್ತು ನೀರು ಉಳಿತಾಯ ಆಗುತ್ತೆ, ಮಿಷಿನ್ನಿಂದ ನೀರು ಉಳಿತಾಯ ಆಗ್ತದೆ. ಅದರಿಂದ ಮಿಷಿನ್ ತೊಗೊಂಡಿದ್ದೀರಿ ತೊಳೆಯೋಕ್ಕೆ. ಇದಂತೂ ಇದೆಯಲ್ಲ, ಕೊಂಬುಗಳದ ಹಸು ಅದಂತೂ ತುಂಬ ರಾಂಗ್ ಮಾಡುತ್ತೆ, ತೊಳೆಸ್ಕೊಳೋದೇ ಇಲ್ಲ. ಹಾಗೆ ಹಸು ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು 6-7 ಗಂಟೆಗೆ ನಾವು ಮನೆಗೆ ಬರ್ತೀವಿ. ಹಾಲೆಲ್ಲ ಕರ್ಕೊಂಡು 7 ಗಂಟೆಗೆ ಮನೆಗೆ ಬಂದೆ. ಆಮೇಲೆ ಮನೆ ಕೆಲಸ ಮಾಡಬೇಕು. ಈಗ 7 ಗಂಟೆಗೆ ನಾನು ಮನೆಗೆ ಬಂದೆ. ಫಸ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಡೋಣ, ವಾಷಿಂಗ್ ಮಿಷಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಟ್ಟೆ ಹಾಕ್ಬಿಟ್ಟೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ. ಹಾಗೆ ಟೀ ಇಟ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ. ಆಮೇಲೆ ಬಂದು ನಾಷ್ಟ ರೆಡಿ ಮಾಡಿ, ನಿನ್ನೆ ಸಂಡೇ ಅಲ್ವಾ, ಸಂಡೇ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇರೋದು, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ನಾನು ಸರ್ಫೆಕ್ಸಲ್ಲಿ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಬಾಟ್ಲು ಬರುತ್ತೆ ಮತ್ತು 10 ರೂಪೀಸ್ ಪ್ಯಾಕೆಟು ಬರುತ್ತೆ. ನಾವು ಯಾವ್ದು ಬೇಕೋ ಅದು ಹಾಕ್ಬೋದು. ಈಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ಮೇಲೆ ಮನೆ ಒರೆಸ್ಬೇಕಂತ ಮನೆ ಒರೆಸೋಕ್ಕಿಟ್ಟು, ಹಾಗೆ ಮನೆ ಒರೆಸೋದ್ನಾಗ ಸ್ವಲ್ಪ ಗಂಜಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಯಾವಾಗಾದರೂ ಮನೆ ಒರೆಸ್ಬೇಕಾದ್ರೂ ಗಂಜಲ ಯೂಸ್ ಮಾಡ್ತೀನಿ. ಹಾಗೆ ಇದು ವರಾಂಡ ಒರೆಸ್ತಾ ಇದ್ದೀನಿ. ಫಸ್ಟ್ ವರಾಂಡ ಒರೆಸ್ಕೊಂಡು ಹೋಗ್ಬಿಡೋಣ, ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ವರಾಂಡ ಒರೆಸ್ತಾ ಇದ್ದೀನಿ. ವರಾಂಡ ಒರೆಸಿದಾದ್ಮೇಲೆ ಮನೆ ಒರೆಸೋಕ್ಕೆ ಬಂದೆ. ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಗಂಜಲ ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು. ಬೇಗ ಕೆಲಸ ಮಾಡಿದ್ರೆ ನನಗೂ ಹುಲ್ಲಿಗೆ ಹೋಗೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನ ಮಾಡಿ, ಈ ಪಾತ್ರೆನೆಲ್ಲ ಬೇಗ ತೊಳೆದಿಟ್ಬಿಟ್ಟು ಹಾಗೆ ಮೇವು ಹೋದ್ವಿ ನಾವು. ಮೇವು ಹೋದ್ರಿ. ಒಂದು ಮೇವು ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಮೇವು ಹೋಗ್ಬಿಟ್ಟು ಬಂದ್ರಿ. ಹೋಗಿ ಒಂದು 3:30 ಇಲ್ಲ 4:30 ಹುಲ್ಲು ಡೈಲಿ ನಾವು ತರಲೇಬೇಕು ಹಸುಗೆ. ಒಂದು 3:30 ಹುಲ್ಲು ಕೊಯ್ಕೊಂಡ್ಬಂದು, ಅದೇ ಹುಲ್ಲು ಕೊಯ್ಯೋದೇನು ಕಷ್ಟ ಏನಿಲ್ಲ. ಹುಲ್ಲಿದ್ರೆ ಬೇಗನೆ ಕೊಯ್ಬೋದು, ಇಲ್ಲ ಅಂದರೆ ಲೇಟ್ ಆಗುತ್ತೆ. ಒಂದು 2 ಅವರ್ ಹಾಗೆ ಆಗುತ್ತೆ. ಹುಲ್ಲಿಲ್ಲ ಅಂದರೆ, ಹುಲ್ಲಿದ್ರೆ 1 ಅವರ್ ಆಗುತ್ತೆ, ಬೇಗನೆ ಕೊಯ್ಕೊಂಬರ್ತದೆ ಅಷ್ಟೇ. ಅಂದರೆ ಈಗ ಮಳೆಗಾಲದಲ್ಲಂತೂ ತುಂಬ ಹುಲ್ಲಿರುತ್ತೆ, ನಮಗೆ ಕೊಯ್ಯೋಕ್ಕೆ ಸ್ವಲ್ಪ ಗಾಸಿ ಆಗುತ್ತೆ ಅಷ್ಟೇ. ಬೇಜಾನ್ ಹುಲ್ಲಿದೆ. ಹಾಗೆ ಹುಲ್ಲು ಕೊಯ್ಕೊಂಬಂದು ಬರೋಕ್ಕೆ ಕರೆಕ್ಟಾಗಿ 10 ಗಂಟೆ ಮನೆಗೆ. ಹಾಗೆ ಹುಲ್ಲು ಕೊಯ್ಕೊಂಬಂದು ಸ್ನಾನ ಮಾಡಿ, ನಾಷ್ಟ ಏನು ಮಾಡಿಲ್ಲ, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಡೋಣ. ಫಸ್ಟು 12 ಗಂಟೆ ಒಳಗಡೆ ದೇವ್ರ ಸಾಮಾನು ಜನ, ಯಾಕಂದರೆ ಮಾರನೇ ದಿನ ಅಮಾವಾಸ್ಯೆಗೆ ಮಾತ್ರ ಕದಲಿಸಲ್ಲ ದೇವ್ರ ಸಾಮಾನು. ಅಮಾವಾಸ್ಯೆಗೆ, ಪೌರ್ಣಮಿಗೆ ಮತ್ತು ಶುಕ್ರವಾರ, ಮಂಗಳವಾರ ಈ 4 ದಿನವೂ ನಾವು ದೇವ್ರ ಸಾಮಾನೆಲ್ಲ ಕದಲಿಸೋಕೆ ಹೋಗಲ್ಲ. ಒಂದಿನ ಮುಂಚಿತವಾಗಿ ನಾವು ಮಾಡ್ಕೊತೀವಿ. ಅಂದರೆ ನಾವು 15 ದಿವ್ಸಕ್ಕೊಂದ್ಸತಿ ನಾವು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳೋದಷ್ಟೇ. ಹಾಗೆ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಮುಚ್ತಾ ಇದ್ದೀನಿ. ಮುಚ್ಚೋ ಹೊತ್ನಾಗ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಜಿಡ್ಡು ಎಲ್ಲ ಬೇಗ ಕ್ಲೀನ್ ಆಗುತ್ತೆ. ನೋಡಿ ಯಾವ ಥರ ಆಗ್ತಾಯಿದೆ, ತುಂಬ ಬೆಳ್ಳಗಾಗುತ್ತೆ. ನಾವೇನು ಗಟ್ಟಿಗೆ ಉಜ್ಜಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಪೀತಾಂಬರಿಗೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ಅದು. ನೋಡಿ, ಹಾಗೆ ಎಲ್ಲ ದೇವ್ರ ಸಾಮಾನೆಲ್ಲ ಉಜ್ಜಿ ಕಳ್ಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು 5 ಎಲೆ ಇಡ್ತೀನಿ ಕಳಸಕ್ಕೆ. ನಮ್ಮ ಮನೆ ದೇವ್ರು ಬಂದು ಲಘುಮಮ್ಮ ಅಂತ, ಅದಕ್ಕೆ ನಾನು ಕಳಸ ಯೂಸ್ ಮಾಡ್ತೀನಿ. ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಕಳಸಕ್ಕೆ
ತೆಂಗಿನಕಾಯಿ ಇಡ್ತೀರಿ. ನಮ್ಮ ಮನೆ ದೇವ್ರು ಬಂದ್ಲಮ್ಮ, ಅದಕ್ಕೋಸ್ಕರ ನಾವು ಕಾಯಿ ಇಡಲೇಬೇಕು. ಹಾಗೆ ಬಾಗಿಲಿಗೆಲ್ಲ ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕು. ಅಂದರೆ ನಾವು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಂದ್ರೆ ಕರೆಕ್ಟಾಗಿ 2 ಅವರ್ ಬೇಕೇ ಬೇಕು. ಯಾರ ಮನೇಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನನಗಂತೂ 2 ಅವರ್ ಬೇಕೇ ಬೇಕು. ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಕರೆಕ್ಟಾಗಿ ನಾನು ಪೂಜೆ ಮಾಡೋಕ್ಕೆ ಕರೆಕ್ಟಾಗಿ 11:45 12 ಗಂಟೆ ಆಗಿತ್ತು. ಈಗ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಮೇನ್ ಇರೋದೇ ಬಾಗಿಲಿಗೆ ಅರಿಶಿನ ಕುಂಕುಮ. ನೋಡಿ ಯಾವ ರೀತಿ ಇಡ್ತಾಯಿದ್ದೀನಿ ಅಂತ. ಹಾಗೆ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರು ನನ್ನ ಹೊಸಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಥ್ಯಾಂಕ್ ಯು ಬಾಯ್ ಬಾಯ್.